ಒಂದು ಮಾತು ಬೈದ್ರು ಬೈತಾರೆ, ಏನನ್ ಸಿಟ್ನಾಗೆ ಮಾತಾಡಿರೆ ಸುಮ್ಮನಿರು ಸರಿನಾ. ನಮ್ಮ ಅಪ್ಪ ನಮ್ಮ ಅಮ್ಮ ಇವಾಗ ಚೆನ್ನಾಗಾಗ್ಬೇಕು ನೀವು. ನಾನು ನನ್ನ ತವ್ರ ಮನೆಗೆ ನಾನು ಇದ್ಬಿಟ್ರೆ ಇವಾಗ ಏನಿಲ್ಲ. ನಾನು ಹೆಂಗೆ ಬೇಕಾದ್ರೂ ನಾನು ಇರ್ಬೋದು. ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನಮ್ಮನ್ನ ಒಪ್ಕೊಂತಾರೆ, ಅಲ್ಲೇ ಇರ್ತೀವಲ್ಲ ನೋಡ್ಕೊಂತಾರೆ ಅಂತ. ಸ್ವಾತಿ ಏನು ಬರಲ್ಲ, ಅವಳ್ತಾಗೂ ಚೆನ್ನಾಗಿರೋಣ. ಇವಾಗ ನಮ್ಗೆ ಎಲ್ಲರೂ ಬೇಕು. ನಮ್ಗೆ ಇವಾಗ ನಮ್ಮ ಅಕ್ಕ ತಂಗಿಯರು ಬೇಕು, ನಮ್ಮ ಅಪ್ಪ ನಮ್ಮ ಅಮ್ಮ ಬೇಕು. ನಾವು ಇವಾಗ ಎಲ್ಲರ ತಾಗೂ ಚೆನ್ನಾಗಿರ್ಬೇಕು. ಎಲ್ಲರ ತಾಗೂ ಚೆನ್ನಾಗಿದ್ದು ನಿಮ್ಮ ಅಮ್ಮಯ್ಯನು ಈಗ ನಿನ್ನ ತಮ್ಮನ್ನು ಎಲ್ಲರನ್ನೂ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಎಷ್ಟು ನನಗೆ ಹೊಟ್ಟೆ ಉರಿಸ್ತಾರೆ ಅಂದರೆ ಅಷ್ಟು ಹೊಟ್ಟೆ ಉರಿಸ್ತಾರೆ. ನಾನೇನು ಮಾತಾಡಲ್ಲಮ್ಮ, ನಾನು ಸುಮ್ಮನೆ ಇದ್ಬಿಡ್ತೀನಿ. ನೀನೇ ಹೇಳು ಸರಿನಾ, ನೀನೇ ಹೇಳಿ ನೀನೇ ಮಾತಾಡು. ಈಗ ನಾವು ಏನಾರು ಒಂದು ಮಾತಾಡಿರ್ತೀವಿ, ಸಿಟ್ಟಲ್ಲಿ ಮಾತಾಡ್ತಾರೆ. ನಾವು ಅವಾಗ ಅದನ್ನು ಅನುಸರಿಸ್ಬೇಕು. ಏನೋ ತಪ್ಪಾಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ನೋಡ್ಕೊಂಡಿರ್ತೀನಿ ಮಮ್ಮ. ನಮ್ಮ ಮನೆ ಮಗನಾಗಿರ್ತೀನಿ, ಮನೆ ಅಳಿನಾಗಿರಲ್ಲ, ಮನೆ ಮಗನ ಥರ ಇರ್ತೀನಿ. ನಿಮ್ಮನ್ನು ನೋಡ್ಕೊಂಡು ಗಂಡು ಮಗ ಇದ್ದಿದ್ರೆ ನಿಮ್ಗೆ ಯಾವ ಥರ ನಾನು ಸಪೋರ್ಟ್ವಾಗಿ ಇರ್ತಿದ್ನೋ, ದುಡ್ಕೊಂಬಂದು ನಿಮ್ಮ ಕೈ ಕೊಡ್ತಿದ್ನೋ ಹಂಗಿರ್ತೀನಿ. ನಾವಿಬ್ರು ದುಡ್ದು ನಿಮ್ಮ ಕೈಗೆ ಕೊಡ್ತೀವಿ ಅಂತ ಹೇಳೋಣ. ದುಡ್ಡು ನಮ್ಮ ಅಪ್ಪ ನಮ್ಮ ಅಮ್ಮ ಕೈಗೆ ಕೊಡೋಣ. ನೀನು ಅಷ್ಟೇ, ನೀನು ಕೆಲ್ಸಕ್ಕೆ ಹೋದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ಕೈಗೆ ಕೊಡು. ಅವಾಗ ನಿಮ್ಮ ಅಮ್ಮ ನೋಡಿ ಇಸ್ಕೋಬೇಕು, ನೋಡಪ್ಪ ದುಡ್ದು ನನ್ನ ಮಗ ನನಗೆ ಕೊಡೋನು, ನಾನು ಅದನ್ನು ಕಳ್ಕೊಬಿಟ್ನಲ್ಲ ಅಂತೇಳಿ ನಿಮ್ಮ ಅಮ್ಮ ಪಶ್ಚಾತ್ತಾಪ ಪಡಬೇಕು. ಹಂಗಾಗಬೇಕು. ಸರಿ ಆಯ್ತು ಹೇಳು. ಹಂಗೆ ಹೇಳೋಕ್ಕಾಗುತ್ತೆ. ಅಪ್ಪ ಅಮ್ಮ ಅಮ್ಮ ನಡಿ ಆಸಿಕೆ, ನಮ್ಮ ಮನೆ ಅಂಗ್ಲ ತೊಳಿಬೇಡ ನೀನು. ತಪ್ಪಾಯ್ತಮ್ಮ, ನಾವು ಮಾಡಿರೋದನ್ನ ಕ್ಷಮಿಸ್ಬಿಡಮ್ಮ. ನಾವು ಇವಾಗ ಚೆನ್ನಾಗಿ ಇತ್ಕೊಂಡು ಹೋಗ್ತೀವಿ, ನಾವು ಇಲ್ಲೇ ಇರೋಣ ಅಂತ. ಅಮ್ಮ ನಾನು ಇಲ್ಲಿ ನೋಡಿಲಿ ನಮ್ಮ ಅತ್ತೆ ಮತ್ತೆ ರಾಣಿ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಮ್ಮ. ಪ್ಲೀಸ್ ಅಮ್ಮ ಕ್ಷಮಿಸ್ಬಿಡಮ್ಮ. ನನ್ನ ಮನೆ ಹೆಣ್ಮಗಳಾಗಿ ಇಲ್ಲೇ ಇಟ್ಕೊಂಡು, ಮನೆ ಅಳಿನಾಗಿ ಇಲ್ಲೇ ಇಟ್ಕೊಳ್ಳಮ್ಮ. ನಿಮ್ಮನ್ನು ನೋಡಿಕೊಂಡು, ಈಗ ಏನು ಗಂಡು ಮಕ್ಕಳಿಲ್ಲ ಏನಿಲ್ಲ, ನಾವೇ ನಿಮ್ಮನ್ನು ನೋಡಿಕೊಂಡು ಇಲ್ಲೇ ಇರ್ತೀವಮ್ಮ. ಸುಮ್ಮನೆ ಹೋಗ್ತಾ ಇರು, ನಮ್ಗೆ ಯಾರು ಬೇಡಮ್ಮ. ನಾನು ಏನು ತವ್ರ ಮನೆ ಬಯಸಲ್ಲ. ನಾನು ಅಂಥ ಮನೆ ಸಿಕ್ಕಿದ್ದೀನಿ, ನನಗೆ ಅಂಥ ಗಂಡ ಸಿಕ್ಕವನೆ, ಅಂಥ ಅತ್ತೆ ಸಿಕ್ಕವ್ರೆ. ನನಗೇನು ತವ್ರ ಮನೆಯೇ ಬೇಕಾಗಿಲ್ಲ ಅಂತ ಹೇಳಿ ಅಷ್ಟೊಂದು ಮೆರಿತಾ ಇದ್ದೆ. ಇವಾಗ ಹೆಂಗೆ ಬಂದೆ ಮತ್ತೆ ತವ್ರ ಮನೆ ಬಾಗಿಲಿಗೆ? ನನಗೆ ತವ್ರ ಮನೆಯೇ ಬೇಡ ಅಂತೇಳಿ ಅಷ್ಟೊಂದು ಮಾತಾಡ್ತಿದ್ದೆ. ಹೆಂಗೆ ಬಂದೆ ಇವಾಗ? ಹೆಂಗೆ ಬಂದೆ? ನೀನು ಆಡಿರೋ ಮಾತುಗಳು ನೋಡು, ಮಾತು ಸ್ವಲ್ಪ ಹಿಡ್ದಾಗಿ ಹಿಡ್ಕೊಂಡು ನೀನು ಮಾತಾಡಲಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ಯಾ. ನೀನು ಮಾತಾಡೋ ಮಾತುಗಳು ಎಂತೆಂತ ಗೊತ್ತೇ? ಇನ್ನು ಮಾತು ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ. ಸುಮ್ಮನೆ ಯಾಕೆ ಇವಾಗ ಮಾತುಗಳು? ನೀವು ಇಲ್ಲಿ ಜಾಸ್ತಿ ಮಾತಾಡಬೇಡ್ರಿ. ನಮ್ಗೆ ಯಾವ ಮನೆ ಒಳಿನಾಗೂ ಬೇಡ ಯಾತು ಬೇಡ. ನಮ್ಮ ಕೆಲಸನ ಮಾಡ್ಕೊಂಡು ನಾವು ದುಡ್ಕೊಂಡು ನಮ್ಗೇನು ಯಾರೇನು ನೋಡ್ಕೊಂಬೋದೇನು ಬೇಡ. ಸಾಕು, ನಾವು ಇನ್ನೂ ದಿಮ್ಗೆದೀವಿ. ನಾವು ಹೆಂಗ ನಾವು ಮಾಡ್ಕೊಂಡು ಉಣ್ತೀವಿ. ನಾವು ಕಷ್ಟ ಸುಖ ಆದ್ರೆ ನಮಗೆ ತೋರ್ಸಾರ ಇದ್ದಾರೆ. ನಮ್ಗೆ ಹೆಂಗೆ ಆಗುತ್ತಪ್ಪ, ನಮ್ಗೇನು ಯಾರು ನೋಡ್ಕೊಂಬಾರ ಬೇಡ. ಅಪ್ಪ ಇವಾಗ ನಮ್ಮ ಅತ್ತೆ ಮನೆಯಿಂದ ಆಚೆ ಕಳ್ಸೈತೆ ಕಣಪ್ಪ. ಅತ್ತೆ ಒಳ್ಳೇದಲ್ಲ. ಇವಾಗ ದುಡ್ಡು ಕೊಡ್ರಿ ಅಂತೇಳಿ ಸುಮ್ಮನೆ ಹಿಂಗೆ ಮನೆಯಾಗೆಲ್ಲ ಸಿಕ್ಕಾಪಟ್ಟೆ ಜಗಳ ಆಗಿ ಮನೆಯಾಗಿರ್ಬೇಡ್ರಿ ಅಂತೈತೆ. ಮನೆ ಬೀಗ ಹಾಕೈತೆ. ಈ ಅಪ್ಪ ಹೋಗಿ ಕೇಳೋಕೆ ಹೋದ್ರೆ ಜಾಡ್ಸ್ ದಪ್ತೈತೆ. ಬರಬೇಡ ಇಲ್ಲಿಗೆ, ನೀನು ನಡಿಯೋ ಮನೆ ಮಗನಾಗಿ, ನೀನೇನು ಬರಬೇಡ ಇಲ್ಲಿ, ನಿನ್ನ ಮನೆ ಮಗನೇ ಅಲ್ಲ ಅಂತೇಳಿ ದಪ್ತೈತೆ. ನಾವು ಹೋದ್ರೂ ಅಷ್ಟೇ, ಮನೆ ತಕ್ಕ ಬಿಡ್ಕೊಂಬೋದೇ ಇಲ್ಲ. ಇವ್ರಿಗೆ ತಿರ್ಕೊಂಡು ಹೊಡಿಯೋದೇನು ದೊಡ್ಡದಲ್ಲ, ಆದ್ರೆ ಕೈ ಮಾಡಬಾರ್ದು ಅನ್ನೋ ಅಂತ ಒಂದು ಕಾರಣಕ್ಕೋಸ್ಕರ ಅಲ್ಲ ಇವತ್ತು ಕೈ ಮಾಡಿದ್ರೆ ಯಾರನ್ನ ಮಗ ಆಗಿ ಇವಾಗ ಅವ್ರ ಮೇಲೆ ಕೈ ಮಾಡಿದ್ರೆ ಯಾರನ್ನ ಏನಂತಾರೆ ನೋಡು. ಅಲ್ಲ ನೋಡು, ಇವನ್ ನೋಡು ಹೆಂಗೆ ಕೈ ಮಾಡ್ತಾನೆ ದೊಡ್ಡವ್ರ ಮೇಲೆ ಅಂತೇಳಿ ಅಯ್ಯಪ್ಪನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದಕ್ಕೇನೆ ತಿರ್ಗಿಸ್ ಹೊಡಿಯೋದೇನು ದೊಡ್ಡದಲ್ಲ ಅಂತ ಇವರು ಒಂದು ಬೆಲೆ ಕೊಟ್ಟು ನಮ್ಮ ಅತ್ತೆಗೆ ಬೇಡ, ಹೊಡಿಯೋದು ಬೇಡ ಅಂತೇಳಿ ನಮ್ಮ ಅತ್ತೆ ದೊಡ್ಡವರು ಅಂತ ಬಂದಿರೋದು. ಇವತ್ತು ಅವ್ರು ಬೆಲೆ ಕೊಟ್ಟು ಬಂದವರಲ್ಲ, ಇಲ್ಲಿಗೆ ನಾವು ಅದಕ್ಕೆ ಇಲ್ಲೇ ಇರಬೇಕು ಅಂತ ಬಂದಿದ್ದೀವಿ. ಇವಾಗ ನಮಗೆ ಮನೆ ಇಲ್ಲ, ಬೇರೆ ಮನೆ ಮಾಡ್ಕೊಂಡಿರೋಣ ಅಂತಂದರೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡಿಲ್ಲ. ಹಿಂಗೆಲ್ಲ ಕಷ್ಟ ಆಗ್ಬಿಟ್ಟೈತೆ. ಇವಾಗ ಕಷ್ಟ ಅಂತ ತವ್ರ ಮನೆಗೆ ಬರಲೇಬೇಕು. ನಾನು ಆ ಮಾತು ಆಡಬಾರ್ದಾಗಿತ್ತು, ಆಡಿದ್ದೀನಿ, ನನ್ನ ಕ್ಷಮಿಸ್ಬಿಡಮ್ಮ. ನೆಕ್ಕಿಲ್ ಬಿಡ್ಕೊಂಡಿದ್ಯಾ ಪದ್ಮ, ಹಸಿ ಕಳಿಸು. ಅದನ್ನೇ ಹೇಳ್ತಾ ಇನ್ನತ್ತೆ, ಹೋಗ್ರಿ ನಮ್ಮ ಮನೆ ಬಾಗ್ಲಿ ಬರಬೇಡ್ರಿ ಅಂತ. ನಾವು ಹೆಂಗೋ ಕೆಲಸ ಐತಪ್ಪ, ನಾವು ದಿನ ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ. ನಿಮ್ಮ ತಗ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾವು ಹೋಗ್ರಿ ಸುಮ್ಮನೆ, ನಮ್ಮ ಕೆಲಸ ಐತೆ. ನಿಮ್ಮ ತಾಗೆ ತಲೆ ಕೆಡಿಸ್ಕೊಂಡು ಕುಕ್ಕಮಕ್ಕಾಗಲ್ಲ. ಈಗ ಗಂಡು ಮಗ ಇದ್ದಿದ್ರೆ ಹೆಂಗ್ ನೋಡ್ಕೊಂತಾ ಇದ್ನೋ ಹಂಗೆ ನೋಡ್ಕೊಂತೀನಿ. ಪ್ಲೀಸ್ ಕಣತೆ, ನಮ್ಗೆ ನೀನು ಬೇಡ ಅಂತ ಹೇಳ್ಬೇಡ. ನಾನು ಇಲ್ಲೇ ಇದ್ದು ನೋಡ್ಕೊಂತೀನಿ ಪ್ಲೀಸ್. ಹ್ಞೂನಮ್ಮ, ಇವತ್ತು ಗಂಡು ಮಗ ಇದ್ದಂಗೆ ನೋಡ್ಕೊಂತಾನೆ ಕಣಮ್ಮ. ಈಗ ಇಲ್ಲೇ ಇರ್ತೀವಲ್ಲ, ನೋಡ್ಕೊಂತೀವಿ. ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗಲ್ಲ ಕಣಮ್ಮ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ. ನಾವಿಬ್ರು ದುಡಿಯೋದು ನಿಮಗೆ ಕೊಡ್ತೀವಮ್ಮ. ಇವರು ದುಡ್ಕೊಂಬಂದು ಒಬ್ಬ ಗಂಡು ಮಗ ಇದ್ದಿದ್ರೆ ಹೆಂಗೆ ದುಡ್ದು ಹಾಕೋರು. ನೀನೇನು ಕೆಲ್ಸಕ್ಕೆ ಹೋಗ್ಬಿಡಮ್ಮ, ನಾವಿಬ್ರು ದುಡಿತೀವಿ, ನಿನ್ನ ಮನೇಲೇ ಇದ್ದು ಬಿಡಮ್ಮ. ಹಂಗೆ ಇರೋಣ ಪ್ಲೀಸ್ ಕಣಮ್ಮ. ನಾವು ಹೆಂಗಿರ್ಬೋದು ಅವ್ರ ಕಣ್ಣು ಎದುರಿಗೆಲ್ಲ, ನಮ್ಮ ಅತ್ತೆ ಎದುರಿಗೂ, ರಾಣಿದೀನಿ ಎದುರಿಗೂ, ಎಲ್ಲರ ಎದುರಿಗೂ ಚೆನ್ನಾಗಿರ್ಬೋದಮ್ಮ. ಅವರೇ ಒಳ್ಳೆಯರು, ನೀವೇ ಒಳ್ಳೆಯರಲ್ಲ. ನಿನ್ನ ಬುದ್ಧಿನೇ ಸರಿ ಇಲ್ಲ ಕಡೆ. ನಮ್ಮನ್ನೇ ಎಂತೆಂಥ ಮಾತಂದಿದೀಯ ಅಂದರೆ ಮತ್ತೆ ಅವ್ರನ್ನೂ ಬಿಡ್ತೀವಿ. ನಮ್ಮನ್ನೇ ಹಂಗೆ ಬಾಯಿಗೆ ಬಂದು ನಾವಿನ್ನು ಕಿಕ್ಕಿಲ್ಲ ಹಂಗೆ ಮಾತಾಡಿದೀಯ. ನಮಗೇನೆ ಎಂತೆಂಥ ಮಾತಂದಿದ್ಯಮ್ಮ. ದೊಡ್ಡರು ಸಣ್ಣರು ಅಂತ ಒಂದು ಇಟು ಮರ್ಯಾದೆ ಕೊಡ್ದಂಗೆ ಹಂಗೆ ಮಾತಾಡಿದೀಯ. ಇನ್ನು ಬೇರೆಯವ್ರನ್ನ ಬಿಡ್ತೀನಿ ನೀನು.
ಹೇಳತ್ತಾವ್ ನೋಡು ಬಾ ಸಿಕೆ ಯಾರು ಬೇಕಾಗಿಲ್ಲ ನಮ್ಮ ಹುಡುಗ ನೋಡ್ಕೊಂಬಕ್ಕೆ ನಮ್ಮ ದೋನಪ್ಪ ಇದ್ದಾನೆ ನೋಡ್ಕೊಂತಾನ ಅದೆಲ್ಲಾನು ಅವನೇ ಇದ್ದಾನೆ ಮನೆ ಮಗನಾಗಿ ಅವ್ರು ಬೇರೆ ಏನೇ ಅಂದ್ರೂ ಚಿಕ್ಕಪ್ಪನ ಮಕ್ಕಳು ತಮ್ಮನ ಮಕ್ಕಳು ಅಣ್ಣನ ಮಕ್ಕಳೇ ನಮ್ಮ ಮಕ್ಕಳು ಆಗಬೇಕು ಪ್ಲೀಸ್ ಕಣಮ್ಮ ಹಂಗೆಲ್ಲ ಮಾತಾಡಬೇಡ ಅವ್ರನ್ನ ಮಾತ್ರ ನನ್ನ ಮಗ ಅಂತ ಅನ್ಕೋಬೇಡ ಕಣಮ್ಮ ನೀನು ಅವ್ರು ನೋಡ್ಕೊಂಬಲ್ಲ ನೋಡ್ಕೊಂತಾನೆ ನನಗೆ ನನ್ನ ಮಗ ನೋಡ್ಕೊಂತಾನೆ ಎಂಬುದು ನಂಬಿಕೆ ಐತೆ ನಾನು ಅವನೇ ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ ಸಾಕು ಅವನೇ ನೋಡ್ಕೊಂತಾನೆ ಏನು ಅವನೇನೇನು ಬೇರೆ ಊರಾಗಿಲ್ಲ ಏನಿಲ್ಲ ಇಲ್ಲೇ ಇದ್ದಾನೆ ಅವನೇ ನೋಡ್ಕೊಂತಾನೆ ನಮ್ಮನ್ನು ಸಾಕು ಅವ್ನು ನೋಡ್ಕೊಂಡ್ರೆ ನಮ್ಗೇನು ಯಾರು ನೋಡ್ಕೊಂಬೋದು ಬೇಡ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಡೀರಿ ಆಚೆ ಹೋಗ್ರೆ ಬಾರೆ ಹೋಗು ಅಜ್ಜಿ ನಾನು ಹೇಳೋದು ಕೇಳಜ್ಜಿ ಸ್ವಲ್ಪ ನೀನು ಯಾಕೆ ಬಂದಿಲ್ಲ ಶಿವಪೂಜೆ ಕರಡಿ ಬಿಟ್ಟಂಗೆ ಬಂದಿಲ್ಲ ಏನು ವಟ ಅಂತೀಯ ಮಾತಾಡ್ತಾಳೆ ಅಲ್ಲ ನಾವು ಮಾತಾಡೋದ ನಾನು ಶಿವಪೂಜೆ ಕರಡಿ ಬಿಟ್ಟಂಗೆ ಬರ್ತೀನಂತೆ ಅಲ್ಲ ನೋಡೋಳು ಹೆಂಗೆ ಮಾತಾಡ್ತಾಳೆ ಮಾತಾಡ್ತಾ ಒಂದೊಂದು ಮಾತುಗಳ ಎಸ್ತು ಬಿಡ್ತಾಳೆ ಹಂಗೇನೆ ತಗ್ದೆ ಸಿತಾರಲ್ಲ ಹಂಗೆ ಎಸ್ತು ಬಿಡ್ತಾಳೆ ಹೆಂಗೆ ಎಂಥ ಮಾತು ಗುಂಡು ಕಲ್ತಂಡು ಎಸ್ತಂಗಾಗುತ್ತೆ ಈ ಮುತ್ತು ಗೊತ್ತಾಗಲ್ಲ. ಅಯ್ಯೋ ಏನು ಮಾತಾಡ್ತೀವಿ ಮುತ್ತು, ಹಂಗೆ ಮಾತಾಡಬಾರ್ದು ದೊಡ್ಡವ್ರನ್ನ ಅಂತ ಹೇಳಿಲ್ವಾ? ನಾನು ಹಿಂಗೆಲ್ಲ ಮಾತಾಡೋನಾಗಿದ್ರೆ ಹಿಂಗೆಲ್ಲ ಅಮ್ಮನಾಗಿದ್ರೆ ನಮ್ಮ ಅಮ್ಮನಿಗೇನೆ ನಾನು ಮಾತಾಡಿ ನನಗೇನು ತಿರುಗಿಸ್ ಹೊಡಿಯೋದು ದೊಡ್ಡದಾಗಿರಲಿಲ್ಲ. ಏನೋ ನಾನು ಇವಾಗ ಬೆಲೆ ಕೊಟ್ಟು ನಾನು ಹಿಂಗೆ ಬಂದಿದ್ದೀನಲ್ಲ, ನೀನು ಹಂಗೆ ಸುಮ್ಮನಿರ್ಬೇಕು. ಏನೋ ಬೈತಾರಪ್ಪ, ನಾವು ಮಾಡಿರೋ ತಪ್ಪುಗಳಿಗೆ ಅವ್ರು ಬೈತಿರ್ತಾರೆ. ನೀನು ಏನು ಹಂಗೆ ಮಾತಾಡ್ತೀಯಲ್ಲ? ಅವ್ರ ವಯಸ್ಸಲ್ಲಿ ನಿನ್ನ ವಯಸ್ಸಲ್ಲಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ, ಯಾರೇ ಆಗಲಿ. ನೀನು ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಲಿ. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಲ್ಲ. ಗೊತ್ತಾಗಲ್ಲ ಅಂತಿ ಅಷ್ಟೊಂದು ದೊಡ್ಡ ಜಂಬ ಇವಳಿಗೆ ಐತಿ. ಇವಳಿಗೆ ಇನ್ನ ಜಂಬ ಕಡಿಮೆ ಆಗಿಲ್ಲ ಕಣೋ. ನಮ್ಮ ಮನೆ ಬಾಗ್ಲಕ್ಕೆ ಯಾವತ್ತು ಬಿಡಿಸಿ ಆಮೇಲೆ ಇಲ್ಲಡೆ ಪದ್ಮ ನೋಡಿ ಇವಳು ನೇನ ಬಿಡಿಸ್ಕೊಬಿಟ್ಟಿದ್ರಂದ್ರೆ ಸರಿಯಾಗಲ್ಲ. ನೋಡಿ ಹೆಂಗ್ ಮಾತಾಡ್ತಾಳೆ ಇವಾಗ. ಈ ಶಿವಪೂಜೆಗೆ ಕರಡಿ ಬಿಟ್ಟಂಗೆ ಮಾತಾಡಕ್ ಬರ್ತಾಳೆ ಅಂತ ಕೇಳ್ತಾಳಲ್ಲ, ಇವಳಿಗೆ ಎಷ್ಟು ಇರ್ಬೇಡ. ನಾನು ಹೇಳ್ತಾ ಇದ್ನಲ್ಲತ್ತೆ ಹೋಗ್ರಿ ಅಂತ ಕೇಳ್ತಿಲ್ಲದ ಕಣಜ್ಜಿ ಬಿಡಜ್ಜಿ ಏನೋ ಮಾತಾಡ್ದೆ. ಅಮ್ಮ ತಪ್ಪಾಯ್ತು ಕಣಮ್ಮ, ಇದೊಂದ್ಸತಿ ನನಗೆ ಕ್ಷಮಿಸಿ ಮನೆಯಾಗ ಇಟ್ಕೊಳ್ರಮ್ಮ. ನಾನು ಇನ್ಮೇಲೆ ಚೆನ್ನಾಗಿರ್ತೀನಮ್ಮ, ನಿಮ್ಮ ಜೊತೆ ಚೆನ್ನಾಗಿರ್ತೀನಮ್ಮ. ಪ್ಲೀಸ್ ಕಣಮ್ಮ, ನಿಮ್ಮ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಅವ್ರ ಮಾತೆಲ್ಲ ಕೇಳಬೇಡ, ಆ ರಾಣಿ ಮಾತೆಲ್ಲ ಕೇಳಬೇಡ ಕಣಮ್ಮ. ಅವಳನ್ನ ಮಾತಾಡಿಸ್ಬೇಡ ಕಣಮ್ಮ ಪ್ಲೀಸ್. ಅವಳನ್ನೆಲ್ಲ ಮಾತಾಡಿಸ್ಬೇಡ ಕಣಮ್ಮ. ಅಮ್ಮ ಏಯ್, ನೀನು ಏನು ಹೇಳಿದ್ರು ಇಷ್ಟೇ, ಸುಮ್ಮನೆ ಹೊರಟೋಗ್ತಾ ಇರು. ಇಲ್ಲಿ ಜಾಸ್ತಿ ನೀನು ಮಾತಾಡ್ಬೇಡ, ಸುಮ್ಮನೆ ಹೋಗು ಅಂತ ಹೇಳ್ತಾ ಇರೋದು. ಏಯ್ ಕರ್ಕೊಂಡು ಹೋಗಲೇ, ನಡಿಯ ಕರ್ಕೊಂಡು ಅಚ್ಚಿಕೆ. ಅಮ್ಮ ಬಿಡಮ್ಮ, ಹೊಡಿಬೇಡ, ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಲೇ. ಅಜ್ಜಿ ಬಿಡಜ್ಜಿ, ಏನೋ ಮಾತಾಡಬಾರ್ದಾಗಿತ್ತು, ಮಾತಾಡಿದಾಳೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಲ್ಲ. ಕ್ಷಮೆ ಕೇಳೆ ಮುತ್ತೋ, ನಿನಗೆ ಗೊತ್ತಾಗಲ್ಲ. ಹೋಗು. ಎಂಥ ಕೆಲಸ ಮಾಡಿಬಿಟ್ಟೆ. ಏನಜ್ಜಿ ಏನೋ ಗೊತ್ತಾಗಿಲ್ಲ, ಸಡನ್ನ ಮಾತಾಡ್ಬಿಡ್ತೀನಿ. ನನ್ನ ಬಾಯಿ ಅಂತದ, ನನ್ನ ಬಾಯಿಗೆ ಒಯ್ಕೊಂಬಂಗಾಗುತ್ತೆ. ಅಯ್ಯೋ ನನ್ನ ಬಾಯಿಗೆ ಒಯ್ಕೊಂಬಂಗಾಗುತ್ತೆ. ಒಯ್ಕೆ ಹೋಗು ಕುಕ್ಕಣ್ಣು ಮೂರಾದಿ ಕೂಡಿರತಕ್ಕೆ ಒಯ್ಕೆ ಹೋಗು ಲಬ 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 ಹೋಗಿ ಒಯ್ಕೆ ಮೂರಾದಿ ಕೂಡಿರತಕ್ಕೆ ಹೋಗು. ಕುಕ್ಕಂಡು ಮಣ್ಣೈಕೆ ಹೋಗು. ಎಷ್ಟು ಹೇಳಿದ್ರೂ ಕೇಳ್ದಿಲ್ದಾಳು, ಈಗ ಮಾತಾಡ್ತಾಳೆ. ಈಗ ಬುದ್ಧಿ ಇಲ್ಲಂತೆ, ಮಾತಾಡಿದ್ಲಂತೆ. ನಿನ್ನ ಏನು ಮಾತಾಡ್ತೀಯೇನು ಅಂತ ಇದ್ರಾಗೆ ಗೊತ್ತಾಗ್ತೈತೆ. ನೀನು ಬಂಡವಾಳ ಸುಮ್ಮನೆ ಹೋಗೋದು ಕಲಿ ಹೆಚ್ಚಿಕೆ. ನಡೀಲಿ ಮುತ್ತು, ನಡೀಲಿ, ಸ್ವಲ್ಪ ಸಮಾಧಾನ ಮಾಡ್ತೀನಿ. ನಡೀಲಿ, ನಿನಗೂ ಗೊತ್ತಾಗಲ್ಲ. ನಡಿ ಯಾರನ ಬರ್ರಿ ನಮ್ಮ ಮನೆ ಬಾಕ್ಲುಗಳಾಗೆ. ಇನ್ನೊಂದ್ಸತಿ ಬಂದಿದೀಯ ಅಂದ್ರೆ ಏನಿಲ್ಲ ನಿನ್ನ. ನಮ್ಮ ಮನೆ ಬಾಕ್ಲಕ್ಕೆ ಬರ್ಕೊಡ್ದು, ನೀನು ಬರ್ಕೊಡ್ದಾದ್ರೆ ಬರ್ಕೊಡ್ದು. ಬಿಡಮ್ಮ, ಹೇಳಿದೀವಲ್ಲ, ಬರಲ್ಲ. ನಾವಂತೂ ಬಿಡ್ಕಾಮಲ್ಲ ಬಿಡಮ್ಮ, ಯಾರು ಏನೇ ಹೇಳಿದ್ರು ಬಿಡ್ಕಾಮಲ್ಲ. ಅದನ್ನ ಬೇಜಾರಾಗ್ಬಿಡ್ತಾನೆ ನೋಡು. ಪಾಪ ನೀನು ಬಿಡ್ಕೋಬೇಡ. ಅದನ್ನು ಬೇಜಾರು ಮಾಡ್ಕೊಂಡು ತಿರ್ಗಿ ಅವ್ನು ಇಲ್ಲಿ ಬರ್ದಂಗೆ ಆಗ್ಬಿಡ್ತಾನೆ. ಧನುಷ ಆತಿ ಎಲ್ಲರೂ ಬರ್ತಾರೆ, ತಿರ್ಗಿ ಎಲ್ಲರೂ ಬೇಜಾರು ಮಾಡ್ಕೊಬಿಡ್ತಾರೆ ನೋಡು. ಇವಳು ಮಾತ್ರ ಬಿಡ್ಕೊಬೇಡ. ತವ್ರ ಮನೆಗೆ ಬರಲ್ಲ ಅಂತೇಳಿ ಎಂತೆಂಥ ಮಾತಾಡೋಳಪ್ಪ, ಏಕವಚನದಾಗ ಮಾತಾಡವಳೆ. ಏನು ನಮ್ಗೆ ದೊಡ್ಡವರು ಸಣ್ಣವರು ಅಂದಿಲ್ಲ, ಹಂಗೆ ಮಾತಾಡಿದಾಳೆ. ನಾನು ಕೇಳಿಸ್ಕೊಂಡಿದ್ದೀನಲ್ಲತ್ತೆ, ಅವಳು ಹಂಗೆ ಮಾತಾಡಿದಾಳೆ. ಹೇಳು ಇವಾಗ ಹೇಳಿ ಕಳಿಸಿದ್ವಲ್ಲ, ಅವಳು ಏನು ಹೇಳಿದ್ರು ಇಷ್ಟೇನೆ. ಬರಬೇಡ ಅಂದರೆ ಬರಬೇಡ ಅಂತಲೇ ನಾವು ಹೇಳಿರೋದು. ನಮ್ಮ ಮನೆ ಬಾಕ್ಲಕ್ಕೆ ಮಾತ್ರ ನೀನು ಬರಬೇಡ ಅಂತಲೇ ಹೇಳಿರೋದು. ನಾನು ಏನಂದ್ರೆ ಇನ್ನೊಂದು ಹೇಳ್ತೀನಿ, ಅಯ್ಯಂಗ್ಲಿ ಚಂದ ಕೈ ಅನ್ಬೇಕು, ಚಂದಕ್ಕೆ ಬುದ್ಧಿ ಬರಬೇಕು. ಚೆನ್ನಾಗಿ ಬುದ್ಧಿ ಬರ್ಬೇಕು. ಅದು ಬುದ್ಧಿ ಇದು ಬಂದಿಲ್ಲ ಬಿಡು, ಅವಳಿಗೆ ಬುದ್ಧಿ ಬರಲ್ಲ. ಅವಳು ಮಾತಾಡೋ ರೀತಿಯಾಗಿ ಗೊತ್ತಾಗುತ್ತೆ. ಅವಳು ಬಂದಿಲ್ಲಿ ಸೇರ್ಕೊಂಬವ್ರಿಗೂ ಅಷ್ಟೇ. ಆಮೇಲೆ ಸೇರ್ಕೊಂಡ್ಮೇಲೆ ನಮ್ಮನ್ನೇ ಇಲ್ಲಿಂದ ಕಳ್ಸಿರೋ ಒಪ್ಪಿ ಅವಳು ಅಂತಾಳು. ಅದಕ್ಕೆ ನಮ್ಮ ನೆಗಳತ್ತೆ ನಮಗೆ ಗೊತ್ತೈತೆ ಯಾರ್ತಾಗ ಹೆಂಗಿರ್ಬೇಕು ಅಂತ. ನಾವು ಈಗ ಸಾಕು ನೋಡ್ಕೊಂಬನೆ ಇದ್ದಾನೆ, ನೋಡ್ಕೊಂತಾನೆ ಅಷ್ಟೇ. ಮನೆ ಮಗನಾಗಿ ಮನೆ ಅಳಿನಾಗಿ ಇರ್ತೀನಿ ಅಂತ ಬಂದಿದ್ದಾನೆ. ಅವಳನ್ನು ಕರ್ಕೊಂಡು ಬಂದವಳು ಗಂಡನ್ನು. ನಾವೇನೇ ಅಂದ್ರೂ ನಂಬಲ್ಲ. ನಮ್ಗೆ ಯಾರು ಸವಾಸನ ಬೇಡ. ಕೆಲಸ ನಮಗೆ ಜಾಸ್ತಿ ಕೆಲಸ ಐತೆ, ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಬಿಡುವಿಲ್ಲ ಮನೆಗಳದ್ದು ಕೆಲಸ ಮಾಡ್ಕೊಂಬಕ್ಕೆ. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.